ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆಯಲ್ಲಿ ದಿವಂಗತ ಈ ರಂಗಸ್ವಾಮಿ ಮಾಸ್ಟರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣಾರ್ಥದ ಅಂಗವಾಗಿ ಆರ್ಎಸ್ ಟ್ರಸ್ಟ್ ಕಾವೇರಿ ಡೆಂಟಲ್ ಮತ್ತು ಓರಲ್ ಮೆಡಿಸಿನ್ ಕ್ಲಿನಿಕ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ರಂಗಸ್ವಾಮಿಯವರು ಉತ್ತಮ ಶಿಕ್ಷಕರಾಗಿದ್ದರು. ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ. ಅವರ ಸ್ಮರಣಾರ್ಥ ಅವರ ಪತ್ನಿ HK ಯಶೋದಮ್ಮ, ಮಕ್ಕಳಾದ ಡಾಕ್ಟರ್ ಆರ್ ಕೃಪಾಶಂಕರ್, ಅಜಿತ್ ಕುಮಾರ್, ವಕೀಲರಾದ ಅರುಣ್ ಕುಮಾರ್ ಅವರು ಸಮಾಜಮುಖಿ ಸೇವಾ ಕಾರ್ಯಕ್ರಮದೊಂದಿಗೆ ಪ್ರತಿ ವರ್ಷದ ಈ ವರ್ಷವೂ ಕೂಡ ಆಚರಣೆ ಮಾಡುತ್ತಿರುವುದು ಬಹಳ ಅರ್ಥಪೂರ್ಣವಾದದ್ದು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಆರ್ ಕೃಪಾಶಂಕರ್ ಮಾತನಾಡಿ, ನಮ್ಮ ತಂದೆಯವರ ಸ್ಮರಣಾರ್ಥ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೇವಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿದ್ದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪೂರ್ವ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ದಿವಾಕರ್, ಟ್ರಸ್ಟ್ ಗೌರವಾಧ್ಯಕ್ಷೆ HK ಯಶೋದಮ್ಮ, ಖಜಾಂಚಿ ಅಜಿತ್ ಕುಮಾರ್, ಕಾರ್ಯದರ್ಶಿ ಅರುಣ್ ಕುಮಾರ್, ಡಾಕ್ಟರ್ ಅನಿಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು, ಮಹೇಶ್ವರಿ, ನಾಗೇಂದ್ರ ಮತ್ತು ಆಟೋ ರಾಜಣ್ಣ, ಯಜಮಾನರಾದ ರಾಜಣ್ಣ, ಮಹದೇವಯ್ಯ, ಮಹದೇವಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜು, ಸಾಧನಾ ಸಂಸ್ಥೆ ಸುರೇಶ್, ಶಿವಶಂಕರ್ ಇತರರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ARS ಟ್ರಸ್ಟ್ ದೊಡ್ಡರಾಯಪೇಟೆ ಮತ್ತು ಕಾವೇರಿ ಡೆಂಟಲ್ ಓರಲ್ ಮೆಡಿಸಿನ್ ಕ್ಲಿನಿಕ್ ಚಾಮರಾಜನಗರ ಇವರ ಸಹಾಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ತಮ್ಮ ತಂದೆಯವರ ಜ್ಞಾಪಕಾರ್ಥಿ ನಾಯರನ್ನು ಮತ್ತು ಅವರ ಮಾತೃಶ್ರೀ ಅವರ ಸಹೋದರಿಗೆ ನನ್ನ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಶಿಬಿರಕ್ಕೆ ಚಾಲನೆ ನೀಡಿದಂಥ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಕೃಪಾಶಂಕರ್ ಅವರು, ಅಧ್ಯಕ್ಷರು ARS ಟ್ರಸ್ಟ್ ಹಾಗೂ ಕಾವೇರಿ ಡೆಂಟಲ್ ಓರಲ್ ಮೆಡಿಸಿನ್ ಕ್ಲಿನಿಕ್ ಡಾಕ್ಟರ್ ಆರ್ ಕೃಪಾಶಂಕರ್ ಅವರೇ, ಹಾಗೆ ಅರುಣ್ ಅವರ ಮಾತೃಶ್ರೀ ಅವರಾದಂಥ HK ಯಶೋದಮ್ಮರವರೇ, ಯಜಮಾನ್ ರಾಜಣ್ಣ ಅವರೇ, ಮಹಾದೇವಿ ಸ್ವಾಮಿರವರೇ, ಮಹಾದೇವರವರೇ, ಅರವಿಂದ್ ಕಣ್ಣಾಸ್ಪತ್ರೆಯ ವೈದ್ಯರುಗಳೇ, ಸಿಬ್ಬಂದಿ ವರ್ಗದವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಹೇಶ್ವರಿರವರೇ, ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಿದ್ದರಾಜುರವರೇ, ಮೂರ್ತಿರವರ ಸುಪುತ್ರರಾದ ಪವನ್ರವರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಬಸವರಾಜರವರೇ, ಆತ್ಮೀಯರಾದ ರವಿಗೌಡರೇ, ಎಲ್ಲ ಪೂಜ್ಯ ಹಿರಿಯ ಬಂಧುಗಳೇ, ನಿಜಕ್ಕೂ ನಾನು ಮೊದಲೇ ಹೇಳಿದಾಗ ಇದೊಂದು ಪುಣ್ಯ ಕಾರ್ಯಕ್ರಮ. ಎಲ್ಲರೂ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ತಮ್ಮ ತಂದೆ ನಮ್ಮ ಮಾತಿಗೆ ಅವ್ರ ತಂದೆ ಹೆಸರು ಇರ್ಬೋದು, ಆದರೆ ಅವರು ಇಂತಹ ಕೆಲವು ಯಾರಿಗೆ ಮನುಷ್ಯನಿಗೆ ಪಂಚೇಂದ್ರಿಯಗಳು ಬಹಳ ಮುಖ್ಯ. ನಮಗೆ ಗೊತ್ತಿದೆ, ಕಣ್ಣು, ಮೂಗು, ಬಾಯಿ, ಕೈ, ಕಾಲು, ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವರು ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸಲು ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಣು ಬಹಳ ಮುಖ್ಯ. ನಾವು ಎಲ್ಲನೂ ನೋಡಿ ಪ್ರಪಂಚದ ಆಗುವವುಗಳನ್ನ ಕಣ್ಣಾರೆಯನ್ನು ಕಂಡು ಅದರ ಒಂದು ಇದನ್ನು ಸರಿಬೇಕಾದ್ರೆ ನಾವು ಕಣ್ಣು ಬಹಳ ಮುಖ್ಯ. ಇವತ್ತು ಕಣ್ಣು ಯಾವ ಗಳಿಗೆಲ್ಲಿ ಯಾರು ಎಲ್ಲಿ ಎಷ್ಟೊತ್ತುಗಳಲ್ಲಿ ಏನಾರು ಆಗುತ್ತೆ, ಆಕಸ್ಮಿಕ ಆಗೋದು ಒಂದು ಕಡೆ. ಆದರೆ ಇವತ್ತಿರ್ತಕ್ಕಂಥ ಮಧುಮೇಹ ಏನು ಸಕ್ಕರೆ ಕಾಯಿಲೆ ಏನಿದೆ, ಯಾರಿಗೆ ಈ ಶುಗರ್ ಕಾಯಿಲೆ ಇರ್ತದೆ ಮೊದಲೇ ಅದು ತೊಂದರೆ ಕೊಡೋದೇ ಕಣ್ಣಿಗೆ, ಅದು ಎಚ್ಚರಿಕೆ ಇರಲಿ. ಹಾಗಾಗಿ ಶುಗರು, BP ಅದೇನೋ ಒಂದು ರೀತಿ ಅದು ಹೆಚ್ಚು ಕಡಿಮೆ ಅದೇನೋ ಒಂದು ಹೆಸರು ಆಗಬೇಕು. ಅದು ಜೀವ ಇರುವಾಗಲೇ ಜೀವವನ್ನು ಹಿಂಡ್ತಕ್ಕಂಥ ಕಾಯಿಲೆ ಇದ್ದು ಶುಗರ್ ಕಾಯಿಲೆ, ಏನು ನಾವು ಮಧುಮೇಹ ಸಕ್ಕರೆ ಕಾಯಿಲೆ ಮೂಡೆ ಕರಿತೀವಿ. ಈ ಕಾಯಿಲೆ ಇದು ಮನುಷ್ಯನ ಜೀವಂತವಾಗಿ ಜೀವವನ್ನೇ ಶವವಾಗಿ ಮಾಡ್ತಕ್ಕಂಥ ಒಂದು ಕಾಯಿಲೆ ಎಲ್ಲರಿಗೂ ಬರ್ತದೆ. ಆದರೆ ನಾವು ಆಹಾರದಲ್ಲಿ ಅದನ್ನು ಒಂದು ರೀತಿ ಸರಿದೂಕೊಂಡು ಹೋಗಬೇಕಾಗ್ತದೆ. ಆಹಾರವನ್ನು ಮನಸ್ಸಿಗೆ ಬಂದಾಗ ವೈಶಾಲ್ಯ ಸೇವನೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಲಿಮಿಟೇಷನಲ್ಲಿ ಆಹಾರವನ್ನು ತೆಗೆದುಕೊಳ್ಳೋ ಮುಖಾಂತರ
ಅದನ್ನು ತಡೆ ಹಿಡಿಬೋದು. ಹಾಗಾಗಿ ಇವತ್ತು ತಾವೆಲ್ಲ ನಮ್ಮ ಅರುಣ್ರವರ ಒಂದು ಸಮಾಜ ಸೇವೆ ಇದ್ದ ದೃಷ್ಟಿಯಿಂದ ತಮಗೆಲ್ಲರೂ ಇವತ್ತು ಕಣ್ಣಿನ ತಪಾಸಣೆ ಮಾಡಿಸೋ ಮುಖಾಂತರ ಮುಂದೆ ಅವರು ಕಳೆದ ಸಾರಿ ಭೂಷಣ ತಮಿಳುನಾಡಿನಲ್ಲಿ ಕಳಿಸಿಕೊಟ್ಟಿದ್ರು. ಈ ಬಾರು ಅಲ್ಲಿಗೆ ಕಳಿಸಿ ತಿಂಗಳಲ್ಲಿ ಹೆಚ್ಚಿನ ಶಿಕ್ಷೆಗೆಲ್ಲ ಕೆಲವರಿಗೆ ಆಪರೇಷನ್ ಆಗಬೇಕಾದ್ರೆ ಅಲ್ಲಿ ಕಳಿಸಿಕೊಟ್ಟು ಅಲ್ಲೇ ಕನ್ನಡಕವನ್ನು ಕೊಡ್ತಕ್ಕಂಥ ಇಂತಹ ಕೆಲಸವನ್ನು ಒಂದು ಪುಣ್ಯ ಕೆಲಸವನ್ನು ಮಾಡ್ತಾ ಪ್ರತಿ ವರ್ಷ ತಮ್ಮ ತಂದೆಯನ್ನು ನೆನೆಸೋತಕ್ಕಂಥದ್ದು ಒಂದು ಸೌಭಾಗ್ಯವೇ ಸರಿ ಅಂತ ಭಾವಿಸ್ತಾ ಬಹುಶಃ ನನಗೆ ಇಲ್ಲಿಗೆ ಕರೆದು ನಾನು ಅವರು ಅತ್ಯಂತ ಆತ್ಮೀಯರು. ಮೊದಲಿಂದಲೂ ನಾನು ಅವರು ಹೇಳಿದಾಗೆ ನಾವು ಅವ್ರಿಗೆ ಯಾವತ್ತು ಋಣಿಯಾಗಿರ್ಬೇಕು. ನಾನು 4 ಬಾರಿ ಈ ಭಾಗಕ್ಕೆ ಗೆದ್ದೀನಿ ಅಂದರೆ ದೊಡ್ಡಪೇಟೆಯ ಜನರನ್ನು ಯಾವತ್ತೂ ಸ್ಮರಿಸ್ಕೊತೀನಿ. ನಮ್ಮ ತಾಯಿಗಿಂತ ಹೆಚ್ಚು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಗ್ರಾಮ ದೊಡ್ಡಪೇಟೆ. ನಮ್ಮ ಮೂರ್ತಿ ನಮ್ಮ ಮುಂದೆ ಇಲ್ಲ, ಆದರೆ ಅವರು ನಾನೇನೇ ಒಂದಂದ್ರು ಯಾವುದೂ ವಾಪಿಸ್ಕೊಂಡಿದ್ರು. ಹೇಳಬೇಕಂದ್ರೆ ಮನುಷ್ಯ ರಾತ್ರಿನ ಬೆಳಗಡೆ ಹೊತ್ತೆ ನಮ್ಮ ಸಾಹೇಬರು ಬರ್ತಾರೆ ಇದ್ದಿದ್ದು ಬಾಬಾ ನಮ್ಮ ಕಣ್ಣು ಮುಂದೆ ಇಲ್ಲ. ಅದಕ್ಕೆ ಹೇಳ್ತಿದ್ರು ಅವರ ಸುಪುತ್ರಿದ್ದಾರೆ ಅವರು ಇದು ಯಾರು ಪವನ್ ಅಂತ. ಅವನಿಗೂ ನಮಗೆ ಮಕ್ಕಳಿದ್ದಾಗ ಅವನು ನಾವು ಹೆಚ್ಚಿಗೆ ನಾವು ಸ್ಪಂಚ್ ನೋಡ್ಕೊತ ಅವನು ಬೆಳೆಸ್ತಕ್ಕಂಥ ಕೆಲಸ ನಾನು ನನ್ನ ಅವರಿಂದ ಮಾಡ್ತೀನಿ ನಮ್ಮ ತನ್ನ ಹೇಳ್ತಾ ARS ಪ್ರಸ್ತುತಿಯಿಂದ ಇದುವರೆಗೆ ಈಗ 4ನೇ ವರ್ಷದ ತಂದೆಯ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದುವರೆಗೆ 4 ವರ್ಷದಿಂದ ಸುಮಾರು 200 ಜನಗಳ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ಇದೇ ಕಾರ್ಯಕ್ರಮವನ್ನು ನಾವು ಮುಂದೇನೂ ಸಹ ಮುಂದುವರಿಸಬೇಕು ಅನ್ನೋ ಒಂದು ಉತ್ಸಾಹದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಏನೇನು ಸಹಾಯ ಆಗುತ್ತೆ ಅದನ್ನು ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ. ಸರ್ ನಿಮ್ಮ ಹೆಸರು? ನಾನು ಡಾಕ್ಟರ್ ಕೃಷ್ಣಶಂಕರ್ ಅಂತ ARS ಟ್ರಸ್ಟ್ನ ಅಧ್ಯಕ್ಷ. ಸರಿ ಸರ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.